last period. So one problem depend on that is LPP is completed. So today I want to discuss with another one example on the LPP. So minimize and that is maximize z is equal to x plus 2y subject to the constraints x plus that is 2y is greater than or equal to 0. So 2x minus y is less than or equal to 0, and again third one 2x plus y is less than or equal to that is 200, and that is xy is greater than or equal to that is 0. ಲಾಸ್ಟ್ ಪೀರಿಯಡ್ದಲ್ಲಿ ಎರಡು ಕನ್ಸ್ಟೆಂಟ್ಸ್ ಇದ್ದಿದ್ದ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿದ್ದದ. ಸೊ ಈ ಪೀರಿಯಡಲ್ಲಿ ಮೇಲೆ ಸಾಲ್ವ್ ದ ಎಲ್ ಪಿ ಪಿ ಗ್ರಾಫಿಕಲ್ಲಿ ಅಂತ ಇರ್ತದೆ. ಅದೇನು ಪ್ರತಿಯೊಂದು ಪ್ರಾಬ್ಲಮ್ಗೆ ಏನು ಬರೆಯೋದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ವೈ ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸು. ಈ ಪೀರಿಯಡಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮೂರು ಕನ್ಸ್ಟೆಂಟ್ಸ್ ಇದ್ದಿದ್ದನ್ನು ಸೊ ದಟ್ ಈಸ್ ಗ್ರಾಫನ್ನು ಡಿಸ್ಕಷನ್ ಮಾಡೋದು. ಲಾಸ್ಟ್ ಪೀರಿಯಡಲ್ಲಿ ಎರಡೇ ಕನ್ಸ್ಟೆಂಟ್ಸ್ ಇದ್ದಿದ್ದಂದ್ರೆ ಎರಡು ಲೈನ್ ಬರ್ತಿದ್ವು, ಕಾಮನ್ ರೀಜನನ್ನು ಸೆಟ್ ಮಾಡಿದಿರಿ. ಇವಾಗ ಏನಾಗುತ್ತೆ ದಟ್ ಈಸ್ ಮೂರು ಲೈನ್ ಬರ್ತವೆ, ಮೂರು ಲೈನ್ಗೆ ಕಾಮನ್ ರೀಜನ್ ಯಾವ್ದು ಬರುತ್ತೆ ಅದನ್ನು ಸೆಟ್ ಮಾಡಿ. ಸೊ ಕಮ್ ಟು ದಿ ಫಸ್ಟ್ ಒನ್ ಈಸ್ ದಟ್ ಈಸ್ ಗ್ರಾಫ್ ಆಫ್ ದಿ ಇನ್ಇಕ್ವಾಲಿಟಿ. ದಟ್ ಈಸ್ ದ ಫಸ್ಟ್, ಇದು ಫಸ್ಟ್ ಇನ್ಇಕ್ವಾಲಿಟಿ. ಆ್ಯಂಡ್ ಸೆಕೆಂಡು ಇದೇನಾಗುತ್ತೆ ದಟ್ ಈಸ್ ದ ಥರ್ಡು. ವೆರಿ ಸಿಂಪಲ್. ರೈಟ್ ದಟ್ ಈಸ್ ಗ್ರಾಫ್ ಆಫ್ that is inequality, that is the first one. Right, that is x plus and that is 2y is greater than or equal to that is 100 ಕೊಟ್ಟನ. ಇದು ಇಕ್ವೇಷನ್ ನಂಬರ್ 1 ಅನ್ನು ಇದನ್ನು ರೀರೈಟ್ ಮಾಡಿ. ರೈಟ್ ದಟ್ ಈಸ್ ಎಕ್ಸ್ ಪ್ಲಸ್ ದಟ್ ಈಸ್ 2y ಈಸ್ ಈಕ್ವಲ್ ಟು ದಟ್ ಈಸ್ 100 ಆಗುತ್ತೆ. ಸೊ ಆನ್ ದ ಸೇಮ್ ಲೈನ್ ರೈಟ್ ದಟ್ ಈಸ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ದಟ್ ಈಸ್ 0. ಇದರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಮಾಡಿದರೆ therefore that is 2y is equal to that is 100, y is equal to totally that is 100 divided by 2, it means that is 50. Therefore right that is point A the coordinate x 0 the y another that is 50. On the same line right that is put that is y is equal to 0. ಇದರಲ್ಲಿ y equal to 0 ತುಂಬಿದ್ರೆ therefore that is x is equal to that is 100. therefore that is a point that is b coordinate x that is 100 ಐತಿ, y ಅನ್ನೋದು that is 0. y is equal to 0 ತುಂಬಿದ್ರೆ x is equal to 100. ಇನ್ನು ನಾವು ವೆರಿ ಸಿಂಪಲ್ ನಾವು ಪುಟ್ಟ right that is x is equal to 0, y is equal to 0 in equation number that is 1. ಇಕ್ವೇಷನ್ ನಂಬರ್ 1ದಲ್ಲಿ ತುಂಬಿ ರೈಟ್ ಎಕ್ಸ್ ಇದ್ದಲ್ಲಿ 0 ತುಂಬಿ y ಇದ್ದಲ್ಲಿ 0 ಅಂದರೆ 0 ದೆನ್ ಪ್ಲಸ್ ದಟ್ ಈಸ್ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದಟ್ ಈಸ್ 100. ಸೊ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ 100. ಇದು ಟ್ರೂ ಅದ ಅಥವಾ ಫಾಲ್ಸ್ ಅದ? 0 ಇದು 100ಗಿಂತ ಜಾಸ್ತಿ ಇದೆಯಾ ಇಲ್ವಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ರೈಟ್ ದಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಫಾಲ್ಸ್ ಸ್ಟೇಟ್ಮೆಂಟ್ ಇತ್ತಂದ್ರೆ ಕನ್ಕ್ಲೂಷನ್ ಏನು ಬರೀತೀರಿ? therefore right that is a solution. very simple. therefore the right that is a solution region. therefore solution region right that is a containing solution region right that is a containing the that is origin. solution region ಏನಾಗುತ್ತೆ containing the origin. so one graph is completed. then come to the right that is a graph of inequality number that is 2. inequality number 2 ಯಾವುದದ ನೋಡ್ರಿ? right that is 2x. very simple. that is 2x minus that is y is less than or equal to that is 0. so call as equation number that is 1. ಇದನ್ನು ಈಕ್ವಲ್ ಟು ಬರೆದ್ರೆ ರೈಟ್ ದಟ್ ಈಸ್ 2x ಮೈನಸ್ ದಟ್ ಈಸ್ y is equal to 0. therefore y is equal to ಏನಾಗುತ್ತೆ ದಟ್ ಈಸ್ 2x. ಇಲ್ಲಿ ನೀವು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಮಾಡಿದರೆ ಅಗೇನ್ y ಈಸ್ ಈಕ್ವಲ್ ಟು 0ನ ಬರುತ್ತೆ. ಸೊ ಆನ್ ದ ಸೇಮ್ ಲೈನ್ y ಈಕ್ವಲ್ ಟು 0 ಮಾಡಿದರೆ ಮತ್ತು ಎಕ್ಸ್ ಈಸ್ ಈಕ್ವಲ್ ಟು 0. ಇಟ್ ಮೀನ್ಸ್ ದಟ್ y ಈಸ್ ಈಕ್ವಲ್ ಟು ದಟ್ ಈಸ್ 2x ಈಸ್ ದ ಸ್ಟ್ರೇಟ್ ಲೈನ್. ಇದು y ಈಸ್ ಈಕ್ವಲ್ ಟು 2x ಏನಾಗುತ್ತೆ ರೈಟ್ ದಟ್ ಈಸ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ವೆರಿ ಸಿಂಪಲ್. ಇದು ಸ್ಟ್ರೇಟ್ ಲೈನು ರೈಟ್ ದಟ್ ಈಸ್ ಪಾಸಿಂಗ್ ಥ್ರೂ ದಿ ಸ್ಟ್ರೇಟ್ ಲೈನ್ ಐತಿ. right that is passing through the straight line passing through the right that is origin. ಇದು ಸ್ಟ್ರೇಟ್ ಲೈನು ಪಾಸಿಂಗ್ ಥ್ರೂ ದ ಏನದ ದಟ್ ಈಸ್ origin.
ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಮಾಡಿದ್ರೆ ಒಳ್ಳೆ ನಮಗೆ ವೈ ಈಸ್ ಈಕ್ವಲ್ ಟು 0 ಸಿಗುತ್ತೆ. ಆನ್ ದ ಸೇಮ್ ಲೈನ್ ವೈ ಈಸ್ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ದಿಸ್ ಈಸ್ ಆಫ್ ದ ಫಾರ್ಮ y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ದಟ್ ಈಸ್ ಸಿ ಟೈಪ್. ಸೊ y ಈಸ್ ಈಕ್ವಲ್ ಟು ಎಕ್ಸ್ ಏನಾಗುತ್ತೆ, ಇದು ಸ್ಟ್ರೇಟ್ ಲೈನ್ ಏನಾಗುತ್ತೆ ಪಾಸಿಂಗ್ ಥ್ರೂ ದಿ ಒರಿಜಿನ್. ಇನ್ನೇನು ಮಾಡಿ ಪರ್ಟಿಕ್ಯುಲರ್ ಆಗಿ ರೈಟ್ ದಟ್ ಈಸ್ ಟೇಕ್ ವೆರಿ ಸಿಂಪಲ್, take that is x is equal to that is 50 ತೊಗೊಳ್ರಿ. ಸೊ ದಟ್ ಈಸ್ y is equal to that is 0. x is equal to 50 ತೊಗೊಂಡು y is equal to 0 ತೊಗೊಂಡ್ರೆ ಇಲ್ಲಿ x is equal to 50 ತುಂಬಿ y is equal to 0. ಸೊ that is 2 multiplied by that is 50 and then minus 0 is less than or equal to 0. therefore ಇದು 2 into 50 ಅಂದರೆ ರೈಟ್ ದಟ್ ಈಸ್ 100 ಆಗುತ್ತೆ. 100 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. 100 ಇದೆ 0ಕ್ಕಿಂತ ಕಡಿಮೆ ಐತೆನಾ, 100 ಇದು 0ಕ್ಕಿಂತ ಕಡಿಮೆ ಇಲ್ಲ. ದೇರ್ಫರ್ ಇದೇನಾಗುತ್ತೆ ರೈಟ್ ದಟ್ ಈಸ್ ಫಾಲ್ಸ್. ಇದು ಫಾಲ್ಸ್ ಸ್ಟೇಟ್ಮೆಂಟ್ ಇತ್ತಂದ್ರೆ ದೇರ್ಫರ್ ರೈಟ್ ದಟ್ ಈಸ್ ಇದೇನದ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಇದೆ. ದೇರ್ಫರ್ ದ ಸೊಲ್ಯೂಷನ್ ರೀಜನ್ ರೈಟ್ ದಟ್ ಈಸ್ ಡಸ್ ನಾಟ್, ಇಲ್ಲೇನು ಮಾಡಿ ರೈಟ್ ದಟ್ ಈಸ್ ಡಸ್ ನಾಟ್. ಸೊ ದಟ್ ಈಸ್ ಕಂಟೈನಿಂಗ್ ದಿ ದಟ್ ಈಸ್ ದ ಒರಿಜಿನ್. ಇದು ಏನಾಗುತ್ತೆ ದಟ್ ಈಸ್ ಫಾಲ್ಸ್ ಆತಂದ್ರೆ ದೇರ್ಫರ್ ದಟ್ ಈಸ್ ಸೊಲ್ಯೂಷನ್ ರೀಜನ್ ಆನ್ ದ ಸೇಮ್ ಲೈನ್ ಸೊಲ್ಯೂಷನ್ ರೀಜನ್. ದೇರ್ಫರ್ ದಿ ಸೊಲ್ಯೂಷನ್ ರೀಜನ್ ರೈಟ್ ದಟ್ ಈಸ್ does not right containing solution region does not right that is containing the right that is origin. so containing the right that is origin ಇದೊಂದು ಸ್ಟೇಟ್ಮೆಂಟನ್ನು ಬರೀ. ಎರಡು ಫಾಲ್ಸ್ ಇತ್ತಂದ್ರೆ ಸೊಲ್ಯೂಷನ್ ರೀಜನ್ ಡಸ್ ನಾಟ್ ಕಂಟೈನಿಂಗ್ ದ ಒರಿಜಿನ್. ದೆನ್ ಕಮ್ ಟು ದಿ ರೈಟ್ ದಟ್ ಈಸ್ ಗ್ರಾಫ್ ಆಫ್ ವೆರಿ ಸಿಂಪಲ್ ರೈಟ್ ದಟ್ ಈಸ್ ಗ್ರಾಫ್ ಆಫ್ ಇನ್ಇಕ್ವಾಲಿಟಿ ನಂಬರ್ ದಟ್ ಈಸ್ 3. ಇದು ಥರ್ಡ್ ಇನ್ಇಕ್ವಾಲಿಟಿ ಯಾವುದಿದೆ ನೋಡಿ ರೈಟ್ ದಟ್ ಈಸ್ 2x ಪ್ಲಸ್ ದಟ್ ಈಸ್ y is 2x and then plus that is y. 2x plus that is y is less than or equal to that is 200 ಅಂತ ಕೊಟ್ಟಾನ. ಸೊ ಕಾಲೇಜ್ ಇಕ್ವೇಷನ್ ನಂಬರ್ ದಟ್ ಈಸ್ 1 ಅನ್ನಿ ಇದನ್ನು ರೀರೈಟ್ ಮಾಡಿದ್ರೆ ಸೊ ದಟ್ ಈಸ್ 2x ದೆನ್ ಪ್ಲಸ್ ದಟ್ ಈಸ್ y ಈಸ್ ಈಕ್ವಲ್ ಟು ಏನಾಗುತ್ತೆ ದಟ್ ಈಸ್ 200. ಸೊ ದಟ್ ಈಸ್ ಪುಟ್ಟ x ಈಸ್ ಈಕ್ವಲ್ ಟು ದಟ್ ಈಸ್ 0. x is equal to 0 ಮಾಡಿದ್ರೆ y is equal to that is 200. ಸೊ ದಟ್ ಈಸ್ ಪಾಯಿಂಟ್ ಎ ಆಗಿದೆ, ಪಾಯಿಂಟ್ ಎ ಅದ ದಟ್ ಈಸ್ ಪಾಯಿಂಟ್ ಬಿ ಕಂಪ್ಲೀಟ್ ಆಗಿದೆ. ಸೊ ಸಿಮಿಲರ್ಲಿ ರೈಟ್ ದಟ್ ಈಸ್ ಪಾಯಿಂಟ್ ದಟ್ ಈಸ್ ಸಿ ಎಕ್ಸ್ 0. ಸೊ ದಟ್ ಈಸ್ y ಏನದ ದಟ್ ಈಸ್ 200 ಆನ್ ದ ಸೇಮ್ ಲೈನ್ ರೈಟ್ ದಟ್ ಈಸ್ ಪುಟ್ y is equal to 0 ಮಾಡಿದ್ರೆ ಸೊ ದಟ್ ಈಸ್ 2x is equal to that is 200. therefore x is equal to 200 divided by 2 means simply ಏನಾಗುತ್ತೆ that is 100. therefore point D the coordinate x that is 100 ಐತಿ, y ಎಷ್ಟದ that is 0. ಇನ್ಇಕ್ವಾಲಿಟಿ ನಂಬರ್ 2 ಸ್ಟ್ರೇಟ್ ಲೈನ್ ಇರೋದರಿಂದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್ ಇರೋದರಿಂದ ಅಲ್ಲಿ ಯಾವ ಪಾಯಿಂಟ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ. ಆನ್ ದ ಸೇಮ್ ಲೈನ್ ಗ್ರಾಫ್ ಆಫ್ ಇನ್ಇಕ್ವಾಲಿಟಿ ದಟ್ ಈಸ್ 3ಗೆ ಸಿ ಮತ್ತು ಡಿ ಪಾಯಿಂಟ್ ಸಿಕ್ಕಾವು. ಇನ್ನು ನಾವು ಪರ್ಟಿಕ್ಯುಲರ್ ಆಗಿ ಸೊ ದಟ್ ಈಸ್ ನಾವು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ರೈಟ್ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ದಟ್ ಈಸ್ 0 ಆ್ಯಂಡ್ ದಟ್ ಈಸ್ y ಈಸ್ ಈಕ್ವಲ್ ಟು 0 ಇನ್ ಇಕ್ವೇಷನ್ ನಂಬರ್ ದಟ್ ಈಸ್ 1ದಾಗ ತುಂಬ್ರಿ. ಇಕ್ವೇಷನ್ ನಾವು 1 ತುಂಬಿದ್ರೆ 0 ಪ್ಲಸ್ ದಟ್ ಈಸ್ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಟ್ ಈಸ್ 200. 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದಟ್ ಈಸ್ 200. ಇದೇನದ ರೈಟ್ ದಟ್ ಈಸ್ ಇದು ಟ್ರೂ ಸ್ಟೇಟ್ಮೆಂಟ್ ಅದ ರೈಟ್, ಇದನ್ನು ಟ್ರೂ ಅಂತ ಬರೀರಿ. ಸೊ ಇದು ಟ್ರೂ ಇತ್ತಂದ್ರೆ ಕನ್ಕ್ಲೂಷನ್ ಏನು ಬರೀತೀರಿ ದೇರ್ಫರ್ right that is a solution region very simple. therefore the right that is a solution region right that is containing very simple solution region containing the right that is origin. ಇದು solution region ಏನಾಗುತ್ತೆ containing the origin. then next to find the right that is point of intersection. to find the point of intersection. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
to find the point of that is intersection. Point of intersection calculate ಮಾಡ್ತಾರೆ to solve the equation ಈ ಒಂದು equation then next that is y is equal to 2x ಇದನ್ನು ಇವೆರಡು equation ಅನ್ನು ಸಾಲ್ವ್ ಮಾಡಿ right. that is equation ಯಾವುದಿದೆ to solve the equation right, that is x plus that is 2y, x plus that is 2y is equal to that is 100 ಅದ ಇನ್ನೊಂದು equation ಯಾವುದಿದೆ y is equal to ಏನದ that is 2x ಇವೆರಡು equation ಅನ್ನು ಸಾಲ್ವ್ ಮಾಡಿ right. that is x y ದ ವ್ಯಾಲ್ಯೂ ತುಂಬಿದ್ರೆ 2 into 2 ಅಂದ್ರೆ right, that is 4x is equal to that is 100. therefore that is 5x is equal to that is 100. therefore x is equal to 100 divided by that is 5. therefore x is equal to ಇದರಲ್ಲೇ right, that is x is equal to 20. x is equal to 20. then next y ದ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲೇ x 20 ತುಂಬಿ therefore that is y is equal to ಇಲ್ಲೇ ಬರಿತೀನಿ y is equal to right, that is 2 multiplied by that is 20. therefore y is equal to ಏನಾಗುತ್ತೆ that is 40. so point of intersection E ಮೊದಲನೇದ x 20 ಅದ y ಎಷ್ಟದ that is 40. then come to another one point of intersection right, that is to solve ಮಾಡಬೇಕಂದ್ರೆ equation ಅನ್ನು right, that is to solve the equation solve ಮಾಡ್ತಾರೆ so that is very simple 2x plus that is y is equal to that is 200 and that is y is equal to another that is 2x. ಎರಡು equations ಅದಾವ y is equal to 2x ಒಂದ 2x plus y is equal to 200 ಅನ್ನು ಸಾಲ್ವ್ ಮಾಡಿ ಅಂದರೆ ಏನು ಮಾಡಬೇಕಾ y ದ ವ್ಯಾಲ್ಯೂ ಇಲ್ಲಿ ತುಂಬಿ right, that is 2x then plus that is 2x is equal to right, that is 200. so that is 4x is equal to that is 200. therefore x is equal to 200 divided by that is 4. 5 4 20. therefore x is equal to 4 1 that is 450. x is equal to right, that is 5 4 20. x is equal to 50 ಸಿಕ್ಕರೆ y ದ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲೇ ಮೇಲೆ ತುಂಬಿ therefore that is y is equal to 2 multiplied by that is 50. therefore y is equal to that is 100. another one point of intersection f the coordinate x that is 50 ಐತಿ y ಏನದ that is 100. okay, total ಎಷ್ಟು ಪಾಯಿಂಟ್ಸ್ ಸಿಕ್ಕು ನೋಡಿ for the first graph right, point A ಮತ್ತು B ಸಿಗ್ತದೆ for the third graph C D ಸಿಗುತ್ತೆ for next 2 point of intersection is that is 20 40 another one is F is that is 50 and that is 100. so largest number ಯಾವುದಿದೆ ನೋಡಿ all these points ನಲ್ಲಿ largest number that is 20 ಐತಿ ಇದೆ that is 100 ಐತಿ ಇನ್ನೊಂದು ಅಗೇನ್ that is right, that is 200 ಬರ್ತದೆ and that is 100 along the x-axis. so that is 100. 1 minute. for 1 centimeter is equal to 20 unit ಅಂತ ಮಾಡಿ so that is 0. first one is that is 20. next one that is 40. ಇನ್ನೊಂದು that is 60. next one that is 80 and that is 100. then next 100 and that is 20. 100 and that is 40. the next one is that is 160. other next 180. ಲಾಸ್ಟ್ ಏನಾಗುತ್ತೆ that is 200 on the same line. ಈ ಕಡೆ ಏನು ಮಾಡಿ 1 centimeter is equal to 20 1 centimeter 20 unit. so that is 20. then next one that is 40. again that is 60. then next one that is 80. so that is 100 right, 100 and 120. then next one that is 140.
again that is 160, then 1 that is 80, last ಏನಾಗುತ್ತೆ ನಿಯರ್ಲಿ ಅಮೌಂಟ್ that is 200 along the y-axis. So this one is that is x-axis. then mark the point. ಇಮಿಡಿಯೇಟ್ ಆಗಿ ಎಲ್ಲ ಪಾಯಿಂಟ್ಸನ್ನು ಮಾರ್ಕ್ ಮಾಡಿ. ಫಸ್ಟ್ ಗ್ರಾಫ್ ಏನದ ಎ ಈಸ್ ದಟ್ ಈಸ್ 050 point, that is a ಏನದ along the y-axis that is 050. then come to the point b ಯಾವುದದ 100 along the x-axis. so that is 100 along the x-axis, that is point b. so that is 100 comma that is 0. then the next one is that is ಇಲ್ಲಿ ಯಾವ ಪಾಯಿಂಟ್ ಇಲ್ಲ. so come to the point that is c ಎಷ್ಟಿದೆ along the y-axis, that is c 0 comma that is 200. then come to point that is d ಮತ್ತೆ ಏನು ಬರ್ತದೆ 100 ಅಂತ ಬರ್ತದೆ. so that is d point, that is 100 comma that is 0. okay, then again you have to mark the point of intersection. e ಎಷ್ಟದ that is 20 40 ಅದ. so that is e along the x-axis, that is 20 along the x-axis 20, y-axis ಏನದ that is 40. ಇಲ್ಲಿ ಪಾಯಿಂಟ್ ಒಂದು ಮಾರ್ಕ್ ಮಾಡಿ, that is point e. so that is 20 and that is 40. then next ಇನ್ನೊಂದು ಯಾವ್ದು ಪಾಯಿಂಟ್ ಅದ f, that is 50 and 0. so along the x-axis that is 50, y-axis ಎಷ್ಟದ that is 100, y-axis ಎಷ್ಟು ಬರೀತೀರಿ that is 50 and 100 ಅಂದರೆ ನಿಯರ್ಲಿ ಅಬೌಟ್. ಓಕೆ, that is 50 and 100. ಇದು ಪಾಯಿಂಟ್ that is f, ಇದ್ರ ಕೋಆರ್ಡಿನೇಟು ರೈಟ್ that is 50 comma that is 100. ಓಕೆ, ಜಾಯಿನ್ ದ ಲೈನ್ಸ್. ಲೈನನ್ನು ಹೆಂಗೆ ಜಾಯಿನ್ ಮಾಡ್ತೀರಿ, ಎ ಬಿ ಅನ್ನು ಜಾಯಿನ್ ಮಾಡಿ. ಎ ಬಿ, then next that is C and D. C and G. then next ಏನು ಮಾಡಿ ಇನ್ನೊಂದದ. ಸೊ ಇ ಮತ್ತು ಎಫ್ ಅನ್ನು ದ ಸ್ಟ್ರೈಟ್ ಲೈನ್, ಥರ್ಡ್ ಲೈನು ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಒರಿಜಿನ್ ಅಂದರೆ ಇವಾಗ ಏನು ಮಾಡಿ ಸ್ಟ್ರೈಟ್ ಲೈನ್ ಎಕ್ಸಾಕ್ಟ್ಲಿ ರೈಟ್ ದಟ್ ಈಸ್ ಪಾಸಿಂಗ್ ಥ್ರೂ ದ ಒರಿಜಿನು. ಆಮೇಲೆ ಇವೆರಡು ಪಾಯಿಂಟನ್ನು ಪಾಸಿಂಗ್ ಥ್ರೂ ದ ಒರಿಜಿನನ್ನು ಜಾಯಿನ್ ಮಾಡಿ. ಓಕೆ, ದೆನ್ ಕಮ್ ಟು ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮೀನ್ಸ್ ಯಾವ ಪಾಯಿಂಟ್ಸನ್ನು ಸೆಟ್ ಮಾಡ್ತೀರ ಅನ್ನೋದೇ ಇಂಪಾರ್ಟೆಂಟು. ಸೊ ಫಸ್ಟ್ ಗ್ರಾಫ್ ಏನದ ದ ಸೊಲ್ಯೂಷನ್ ರೀಜನ್ ಡಸ್ ನಾಟ್ ಕಂಟೈನಿಂಗ್ ದ ಒರಿಜಿನ್ ಅಂದ್ರೆ ಲೈನ್ ಎ ಬಿ ಡಸ್ ನಾಟ್ ಕಂಟೈನಿಂಗ್ ದ ಒರಿಜಿನ್ ಅಂದರೆ ಸೊ ಅವೇ ಫ್ರಮ್ ದ ಒರಿಜಿನನ್ನು ಸೆಟ್ ಮಾಡಬೇಕು. ಓಕೆ, ದೆನ್ ಕಮ್ ಟು ದಿ ಸೊ ಸೆಕೆಂಡ್ ಏನದ ಸೊಲ್ಯೂಷನ್ ರೀಜನ್ ಡಸ್ ನಾಟ್ ಕಂಟೈನಿಂಗ್ ದ ಒರಿಜಿನ್ ಅಂದರೆ ಸ್ಟ್ರೇಟ್ ಲೈನ್, ದಟ್ ಈಸ್ ಸ್ಟ್ರೇಟ್ ಲೈನ್ ಏನದ ಪಾಸಿಂಗ್ ಥ್ರೂ ದ ಒರಿಜಿನ್ನು. ಇದು ಲೈನ್ ಯಾವ್ದು ಅದ ರೀ y ಈಸ್ ಈಕ್ವಲ್ ಟು ದಟ್ ಈಸ್ 2x ಅದ. ಇದು ಏನದ ಅವೇ ಫ್ರಮ್ ದ ಒರಿಜಿನ್ ಅಂದ್ರೆ ಈ ಪಾರ್ಟದಿಂದ. ಸೊ ದಟ್ ಈಸ್ ಸೆಟ್ ಮಾಡಿ. ದೆನ್ ಕಮ್ ಟು ದಿ ಸೊ ಥರ್ಡ್ ಯಾವ್ದು ಬರ್ತದೆ ಅಂದ್ರೆ ದ ಸೊಲ್ಯೂಷನ್ ರೀಜನ್ ಕಂಟೈನಿಂಗ್ ದ ಒರಿಜಿನ್ ಅಂತ ಐತಿ. ಥರ್ಡ್ ಲೈನ್ ಅಂದರೆ ಯಾವ್ದು ಬರ್ತದೆ ರೈಟ್ ದಟ್ ಈಸ್ ಸಿ ಡಿ. ದ ಸೊಲ್ಯೂಷನ್ ರೀಜನ್ ಕಂಟೈನಿಂಗ್ ದ ಒರಿಜಿನ್ ಅಂದರೆ ಈ ಸೈಡಲ್ಲಿ ಸೆಟ್ ಮಾಡಬೇಕು. ಈ ಫಸ್ಟ್ ಲೈನ್ ಮೇಲ್ಗಡೆ ಹೋಗುತ್ತೆ, ಇದು ಸೆಕೆಂಡ್ ಸ್ಟ್ರೇಟ್ ಲೈನು ಮೇಲ್ಗಡೆ ಹೋಗುತ್ತೆ. ಈ ಲೈನಿಂದ ಕೆಳಗಡೆಯನ್ನು ಸೆಟ್ ಮಾಡಿ. ಟೋಟಲಿ ಕಾಮನ್ ರೀಜನ್ ಅಂದರೆ ಯಾವ ಪಾರ್ಟ್ ಬರಿತೀರಿ, ಇದು ಪಾರ್ಟ್ ಆಗಂಗಿಲ್ಲ, ಈ ಪಾರ್ಟ್ ಆಗಂಗಿಲ್ಲ. ಇದು ಲೈನ್ದಿಂದ ಮೇಲ್ಗಡೆ, ಈ ಲೈನ್ದಿಂದ ಒಳಗಡೆ, ಆಮೇಲೆ ನೆಕ್ಸ್ಟು ಈ ಲೈನ್ದಿಂದ ಮೇಲ್ಗಡೆ ಅಂದರೆ ಟೋಟಲಿ ರೈಟ್ ದಟ್ ಈಸ್ ಶೇಡೆಡ್ ರೀಜನ್. ಇದೇನಿದೆ ಇದು ಶೇಡೆಡ್ ರೀಜನ್ ಅಂದ್ರೆ ಈ ಪಾರ್ಟನ್ನು ಮಾತ್ರ ಸೆಟ್ ಮಾಡಿ. ರೈಟ್, ದ ಶೇಡೆಡ್ ರೀಜನ್ ಯಾವ್ದು ನೋಡಿ, ದೇರ್ ಫಾರ್ ದಿ ರೈಟ್ ದಟ್ ಈಸ್ ಶೇಡೆಡ್ ರೀಜನ್ ಯಾವ್ದ ಎ ಸಿ ಎಫ್
AC, that is F, ACF and E is the right, that is the feasible region. ಇದು ಸೇಡೆಡ್ ಯಾವುದದ ಇದಕ್ಕೇನಂದನ ರೈಟ್, ದಟ್ ಈಸ್ ಫೀಸಿಬಲ್ ರೀಜನ್ನು ವಿಚ್ ಈಸ್ ಇದೇನದ ಬೌಂಡೆಡ್ ಅದ ರೈಟ್, ದಟ್ ಈಸ್ ವಿಚ್ ಈಸ್ ದಟ್ ಈಸ್ ಬೌಂಡೆಡ್. ಇದು ಫೀಸಿಬಲ್ ರೀಜನ್ನು ಏನದ ರೀ, ದಟ್ ಈಸ್ ಬೌಂಡೆಡ್ ಐ. ಓಕೆ, the shaded part ಅಂದ್ರೆ that is AC F and that is E is the, so that is a feasible. Shaded region is nothing but the feasible region is that is bounded. In one kade corner point bareri, right, that is corner, right, that is corner point. ಇನ್ನೊಂದು ಕಡೆ ಏನದ the value of corner point, right, that is value of that is z is equal to ಏನು given ಅದ ನೋಡಿ, right, that is x plus that is 2y. ಕಾರ್ನರ್ ಪಾಯಿಂಟ್ ಬರೀರಿ, ಮೊದಲನೇದು that is a, right, that is 0 that is 50. so c, that is c 0 and that is 200. then next that is f, right, that is 50 and that is 100. then next one that is e ಏನಾಗುತ್ತೆ, that is 20 and 40. so these are the corner point. and then you have to find the value for that is z. so that is z is equal to x ಇದ್ದಲ್ಲಿ 0 ತುಂಬಿ 0, then y ಇದ್ದಲ್ಲಿ 50 ತುಂಬಿದರೆ 2 multiplied by that is 50, it means that is 100. in z is equal to x ಇದ್ದಲ್ಲಿ 0 ತುಂಬಿ 2 multiplied by 2 ಅಂದರೆ right, that is totally 400. so this is that is 400. z is equal to x ಇದ್ದಲ್ಲಿ that is 50, then y ಇದ್ದಲ್ಲಿ 100 ತುಂಬಿದರೆ ಇದೆ that is 200, ಇದು ಟೋಟಲಿ 200 and that is 50. then next that is z is equal to x ಇದ್ದಲ್ಲಿ 20 ತುಂಬಿ, so that is 20, ಇನ್ನು y ಇದ್ದಲ್ಲಿ 40 ತುಂಬಿದರೆ so that is 80, ಇದು 80 ಅಂದರೆ ಟೋಟಲಿ ಏನಾಗುತ್ತೆ that is 100 ಇಲ್ಲಿ. so that is ಮ್ಯಾಕ್ಸಿಮಮ್, ಮಿನಿಮಮ್ ವ್ಯಾಲ್ಯೂ ಏನಾಗ್ತವೆ, 2 ಆಗ್ತವೆ, ಒಂದು 100 ಆ್ಯಂಡ್ ದಟ್ ಈಸ್ 100, ಇದು ಮಿನಿಮಮ್ ಅದ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಗ್ತದೆ, ದಟ್ ಈಸ್ ಓನ್ಲಿ, ಸೊ ದಟ್ ಈಸ್ 400. ಏನು ಮಾಡಂದಾನೆ, ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್ ಅಂತಾನೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಬರಿಬೇಕಾ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನನ್ನು ಬರೆಯಿರಿ. ದೇರ್ ಫಾರ್ ಮ್ಯಾಕ್ಸಿಮಮ್ ಮೊದಲು ಬರೆಯಿರಿ. ಮ್ಯಾಕ್ಸಿಮಮ್ ಎಷ್ಟದ, ದಟ್ ಈಸ್ 400. ದೇರ್ ಫಾರ್ ರೈಟ್, ದಟ್ ಈಸ್ ಮ್ಯಾಕ್ಸಿಮಮ್, ವೆರಿ ಸಿಂಪಲ್, right, that is maximum value of that is value of that is z is right, that is 400 at the point that is E, at the point that is C ಎಷ್ಟದ 0, that is 200 in minimum value, right, maximum, right, that is minimum that is value of that is z is that is 100. ಮಲ್ಟಿಪಲ್ ವ್ಯಾಲ್ಯೂ ಬರ್ತವೆ. ಇದು ಮಿನಿಮಮ್ ಅದ, ಇದು ಮಿನಿಮಮ್ ಅದ. ಮಿನಿಮಮ್ ವ್ಯಾಲ್ಯೂ ಆಫ್ z is 100 at the point, so that is a, right, that is 0, that is 50 and that is E, ಇನ್ನೊಂದು ಪಾಯಿಂಟ್ E, right, that is 20 and that is 40. ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂ ಸಿಗ್ತವೆ. ಸೊ ಮ್ಯಾಕ್ಸಿಮಮ್ ಅಂದರೆ ದೊಡ್ಡ ನಂಬರ್, ಆ ನಂಬರದಲ್ಲಿ ದೊಡ್ಡ ನಂಬರ್ ಯಾವುದಾಗುತ್ತೆ 400, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಅಂತ ಬರೀರಿ. ಮಿನಿಮಮ್ ಅಂದರೆ ಕಡಿಮೆ ವ್ಯಾಲ್ಯೂ, ಕಡಿಮೆ ಅಂದರೆ 100 ಆಗುತ್ತೆ, ಅದು ಮಲ್ಟಿಪಲ್ ವ್ಯಾಲ್ಯೂ, 2 ವ್ಯಾಲ್ಯೂ ಸಿಗ್ತವೆ, ಆ 2 ವ್ಯಾಲ್ಯೂವನ್ನು ಬರೀರಿ. ಸೊ ಇನ್ ದಿಸ್ ಪೀರಿಯಡ್ ಓನ್ಲಿ ಒನ್ ಪ್ರಾಬ್ಲಮ್ ಡಿಪೆಂಡ್ ಆನ್ ದಟ್ ಈಸ್ ಮ್ಯಾಕ್ಸಿಮೈಸ್ ಆ್ಯಂಡ್ ಮಿನಿಮೈಸ್. ಸೊ ಅಂತ ಕೊಟ್ಟಿರ್ತಾನೆ ಆ ಪ್ರಾಬ್ಲಮ್ಗೆ. ಸೊ ಒಂದು ಸೊಲ್ಯೂಷನ್ ಮಾಡಿದೆ. ಟುಮಾರೋ ಆನ್ವರ್ಡ್ಸ್ ಐ ವಾಂಟ್ ಟು ಸ್ಟಾರ್ಟ್ ವಿತ್ ಅನದರ್ ಒನ್ ಎಕ್ಸಾಂಪಲು ಆನ್ ದ ಸೇಮ್ ಟೈಪ್ 3 ಕನ್ಸ್ಟೇರಿಯನ್ಸ್ ಇರುವಂಥ ಪ್ರಾಬ್ಲಮ್ಸನ್ನು. ಸೊ ಥ್ಯಾಂಕ್ ಯು, 19 ಆಲ್.